ಅವರ್ ಯೂಟ್ಯೂಬ್ ಚಾನಲ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಎವ್ರಿವನ್. ಎಲ್ಲ ಖುಷಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಎಂಜಾಯ್ ಮಾಡಿ. ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ. ಎಲ್ಲರಿಗೂ ನಮಸ್ಕಾರ. ಸೊ ಗೈಸ್, ಎಲ್ಲರೂ ಎಂಜಾಯ್ ಮಾಡಿ ಹಬ್ಬ. ಸೊ ಗೈಸ್, ನಾನು ಈಗ ಹೊಸ್ಲೆಲ್ಲ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನೂ ಬಿಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲರೂ ಓಡಾಡೋದ್ರಿಂದ ಏನೂ ಇದಾಗಬಾರ್ದು ಅಂತ ತುಂಬ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಬೇಕಿತ್ತು. ಹಬ್ಬ ಅಲ್ವಾ, ಹಬ್ಬ ಅಂತ ಬಂದಮೇಲೆ ಅಫ್ಕೋರ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಬೇಕು ಅನ್ನೋದಿರುತ್ತೆ. ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡಾದ್ಮೇಲೆ ದೇವ್ರ ಫೋಟೋನು ಎಲ್ಲ ಒರೆಸ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡ್ರೆ ಇವರು ಕ್ಲೀನ್ ಮಾಡೋದಲ್ಲ, ಡಸ್ಟ್ ಕೂಡ ಡ್ಯಾನ್ಸ್ ಮಾಡಬೇಕು, ಆ ಥರ ಡ್ಯಾನ್ಸ್ ಮಾಡ್ತವ್ರೆ ನೋಡಿ ಗೈಸ್. ಒಟ್ಟಿನಲ್ಲಿ ಅವ್ರಿಗೂ ಎಂಜಾಯ್ಮೆಂಟ್ ಸಿಕ್ತು, ನಮಗೂ ಎಂಜಾಯ್ಮೆಂಟ್ ಸಿಕ್ತು. ಅವ್ರ ಡ್ಯಾನ್ಸ್ ನೋಡ್ಕೊಂಡೆ ನಾನೆಲ್ಲ ಕೆಲಸನೂ ಮುಗಿಸ್ಕೊಂಡೆ. ಸೊ ಫೈನಲಾಗಿ ಎಲ್ಲ ಕೆಲಸ ಮುಗೀತು. ಸೊ ಡ್ಯಾನ್ಸ್ ಆಯಿತು. ಇವಾಗ ದೇವ್ರ ಮುಂದೆ ಸೈಲೆನ್ಸ್ ಮೂಡ್ ಕೂಡ ಆನ್ ಆಯಿತು. ಸೊ ಗೈಸ್, ಪೂಜೆ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸಂಕ್ರಾಂತಿ ಹಬ್ಬ ಪೂಜೆ ವರ್ಷದ ಮೊದಲನೇ ಹಬ್ಬ ಇದು. ಸೊ ಎಲ್ಲರ ಲೈಫಲ್ಲಿ ಒಳ್ಳೆ ಹ್ಯಾಪಿನೆಸ್, ಒಳ್ಳೆ ಹೆಲ್ತ್ ಎಲ್ಲನೂ ಸಿಗಲಿ ಅಂತ ದೇವರಲ್ಲಿ ನಾವು ಬೇಡ್ಕೋತೀವಿ. ಸೊ ಎಲ್ಲರೂ ಖುಷಿಯಾಗಿ ಈ ವರ್ಷನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಗೈಸ್. ಸೊ ಫೈನಲಾಗಿ ನಮ್ಮ ದೇವ್ರ ಮನೆ ಲುಕ್ ಹೆಂಗೆ ಬಂತು ಅಂತ ನೋಡ್ಕೊಂಡು ಬನ್ನಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಗೈಸ್, ನಾನು ಪೂಜೆ ಮಾಡಿದ್ದೀನಿ ನೋಡಿ. ಇದು ನಮ್ಮನೆಯ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ. ನೋಡಿ ಫ್ರೆಂಡ್ಸ್, ಪಾಪ ನಮ್ಮ ಪಪ್ಪ ಬೆಳಗ್ಗೆಯಿಂದ ಕಾಲಿತ್ಕೋದೇ ಆಗೋಯ್ತು, ಇನ್ನೂ ಸ್ನಾನನೂ ಮಾಡಿಲ್ಲ ನೋಡಿ. ಏನಪ್ಪ ಬೇನೋ ಅಂದ್ಬಿಡ್ತು ಗೈಸ್. 2.5 ಅವರ್ ಕಾಳಿತ್ಗೆ ಬೆನ್ನೆಲ್ಲ ನೋವು ಬಂತು. ನನಗಿದ್ರ ಒಂಥರ ಸಂತೋಷ. ಕಾಳು ಇತ್ಕದ್ಮೇಲೆ ಸ್ನಾನಕ್ಕೆ ಹೋಗ್ಬೇಕು ಗೈಸ್. ಸ್ನಾನ ಮಾಡಿ ಪೂಜೆ ಮಾಡಬೇಕು. ನಮ್ಮನೆ ಹಬ್ಬದ ಊಟ ತಿಂತಾ ಇದ್ದೀನಿ ಇವಾಗ. ಏನೇನಿದೆ, ಫಸ್ಟು ಎಳ್ಳು ಬೆಲ್ಲ, ಆಮೇಲೆ ಅವರೆಕಾಯಿ ಮತ್ತು ಕಡಲೆಕಾಯಿ ಗೆಣಸು ಬೇಯಿಸಿರೋದು, ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್. ಇದು ನಮ್ಮ ಮನೆಯ ಹಬ್ಬದ ಊಟ ಸದ್ಯಕ್ಕೆ. ಆಮೇಲೆ ಇನ್ನೂ ಬೇರೆ ಮಾಡ್ತೀವಿ. ಸೊ ಗೈಸ್, ನಾನು ನಮ್ಮ ಪಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಸೊ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ತೋರಿಸ್ತೀವಿ ಬನ್ನಿ. ದೇವಸ್ಥಾನದಲ್ಲಿ ಮಾತುಗಳು ಮೌನವಾಗುತ್ತವೆ, ಮನಸ್ಸು ಮಾತ್ರ ದೇವರೊಂದಿಗೆ ಮಾತಾಡುತ್ತದೆ. ಈ ದೇವಸ್ಥಾನಕ್ಕೆ ಬಂದ ಕ್ಷಣದಿಂದಲೇ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತದೆ. ದೇವರ ಮುಂದೆ ನಮ್ಮ ಎಲ್ಲ ಭಾರಗಳು ಹಗುರವಾಗುತ್ತವೆ ಅಲ್ವಾ. ನಂಬಿಕೆ ಇದ್ದರೆ ಅದ್ಭುತಗಳು ಖಂಡಿತವಾಗ್ಲೂ ಸಂಭವಿಸುತ್ತವೆ. ಇದು ಕೇವಲ ದೇವಾಲಯವಲ್ಲ, ಇದು ಭಕ್ತಿಯ ಉಸಿರು. ಪ್ರಾರ್ಥನೆ ಎನ್ನುವುದು ಮಾತಲ್ಲ, ಅದು ಹೃದಯದಿಂದ ಬರುವ ಶಬ್ದ. ಈ ಗಂಟೆಯ ಶಬ್ದದೊಂದಿಗೆ ನನ್ನ ಎಲ್ಲ ಚಿಂತನೆಗಳು ದೂರವಾಗುತ್ತವೆ. ಆ ದೇವರ ಸನ್ನಿಧಿಯಲ್ಲಿ ಸಮಯವೂ ನಿಲ್ಲುವಂತೆ ಅನ್ನಿಸುತ್ತದೆ. ಬನ್ನಿ ಆ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಗೈಸ್, ಫೈನಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ನೋಡಿ. ಎಷ್ಟು ಜನ ಬಂದಿದ್ದಾರೆ ದೇವ್ರ ದರ್ಶನ ಮಾಡೋಕ್ಕೆ. ಸೊ ಪ್ರಸಾದ ತಿಂತಾ ಇದ್ದಾರೆ ನಮ್ಮ ಪಪ್ಪ, ಯಾರು ದೃಷ್ಟಿ ಹಾಕ್ಬೇಡಿ ಗೈಸ್ ಪ್ಲೀಸ್. ಸೊ ಅದಾದಮೇಲೆ ನಾನು ಪ್ರಸಾದ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ನಮ್ಮ ಹೀರೋ ಹೆಂಗೆ ಬರ್ತಾ ಇದ್ದಾರೆ ನಡ್ಕೊಂಡು ಸ್ಲೋ ಮೋಷನಲ್ಲಿ. ಸೊ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮರ ಇದೆ. ಸೊ ಆ ಮರಕ್ಕೂ ಪೂಜೆ ಮಾಡ್ತಾ ಇದ್ದೀವಿ. ಸೊ ಪೂಜೆ ಮಾಡಿ ಹೊರಡೋಣ.
ಸೊ ಗೈಸ್ ನಾವು ದೇವ್ರ ದರ್ಶನ ಮಾಡಾಯಿತು. ನೀವು ದೇವ್ರ ದರ್ಶನ ಮಾಡಿರ್ತೀರ ಅಂತ ತೋರಿಸಿದ್ದೀನಿ ದೇವ್ರನ್ನ. ಸೊ ನೀವು ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ಏನಪ್ಪಾ. ಹಾಂ ಓಕೆ. ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ಓಕೆ, ಮನೇಲಿ ಸಿಗ್ತೀವಿ. ಸೊ ಈ ಸತಿ ಹಬ್ಬಕ್ಕೆ ನನ್ನ ತಂಗಿ ಮನೆಗೆ ಬರೋಕ್ಕಾಗಿಲ್ಲ, ಬಿಕಾಸ್ ಅವ್ರಿಗೆ ಎಕ್ಸಾಮ್ಸ್ ಇತ್ತು. ಸೊ ಅದಕ್ಕೆ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದು ಅವ್ರು ಬಿಟ್ಟಿರುವಂಥ ರಂಗೋಲಿ. ಅಮ್ಮ ಹೋಗಿದ್ದರಿಂದ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಈಗ ಎಲ್ಲ ಕಡೆ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಕಿಚ್ಚಾಯಿಸೋದು ಅಂತ ಒಂದು ಪದ್ಧತಿ ಇದೆ. ಸೊ ಅದಕ್ಕೆ ಇಲ್ಲೂ ಕೂಡ ನಮ್ಮ ಮನೆ ಹತ್ರ ಹಸುಗೆ ರೆಡಿ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು, ಕಿಚ್ಚಾಡ್ಸೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಸಂಪ್ರದಾಯದ ಪ್ರಕಾರ ಹಸುಗಳಿಗಿರುವಂಥ ದುಷ್ಟಶಕ್ತಿ ಮತ್ತು ನಕಾರಾತ್ಮಕತೆಗಳೆಲ್ಲ ದೂರ ಆಗಬೇಕು ಅಂತ ಮಾಡ್ತಾರೆ. ಇನ್ನು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ, ಕಿಚ್ಚಿನ ಹೊಗೆಯಿಂದ ಅದಕ್ಕಿರೋ ಬ್ಯಾಕ್ಟೀರಿಯಾ ಅಥವಾ ಯಾವುದೇ ಥರದ ತೊಂದರೆಗಳು ಕೂಡ ಅದಕ್ಕೆ ಹೋಗುತ್ತೆ ಮತ್ತು ಉಷ್ಣತೆ ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಇನ್ನು ಭಕ್ತಿಯ ರೂಪದಲ್ಲಿ ನೋಡೋದಾದರೆ, ಹಸುಗಳಿಂದ ನಮಗೆ ಎಷ್ಟೊಂದು ಉಪಯೋಗಗಳಿದೆ. ಸೊ ಅದಕ್ಕೆ ಕೃತಜ್ಞತೆ ನೀಡಬೇಕು ಅಂತ ಅದರ ಆರೋಗ್ಯ, ಆಯಸ್ಸು, ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುವಂಥ ಪದ್ಧತಿ ಇದು. ಸೊ ಇವಾಗ ಚಳಿಗಾಲ ಇರೋದ್ರಿಂದ ನೆಕ್ಸ್ಟು ಹಸುಗಳಿಗೆ ಸ್ವಲ್ಪ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಸೊ ಆ ಬೆಂಕಿ ಹೊಗೆಯಿಂದ ಅಥವಾ ಕಿಚ್ಚಿನಿಂದ ಅದಕ್ಕೆ ಒಂದು ಉಷ್ಣತೆಯನ್ನು ಪಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಇದನ್ನು ಮಾಡುವಂಥದ್ದು. ಯಾವ ಥರದ ಹಿಂಸೆ ಅಲ್ಲ, ಪ್ರೀತಿ, ಭಕ್ತಿ ಮತ್ತು ರಕ್ಷಣೆಗೋಸ್ಕರ ಮಾಡೋದಷ್ಟೇ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.